ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಅಡಿ ಮೀಡಿಯಾಸ್. ಇವತ್ತು ಥಂಬ್ನೇಲ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನೀವು ಪಿಕ್ಸ್ಲ್ಯಾಬ್ ಅಂತ ಒಂದು ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ರೀತಿಯಾಗಿ ಓಪನ್ ಆಗುತ್ತೆ. ಆನಂತರ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ ಮೇಲ್ಗಡೆ ಡಿಲೀಟ್ ಅಂತ ಇದೆ, ಡಿಲೀಟ್ ಕೊಡಿ, ಓಕೆ ಕೊಡಿ. ನಂತರ ಈ ಪೇಜನ್ನು ನೀವು ಥಂಬ್ನೇಲ್ ಸೈಜಿಗೆ ಸೆಟ್ ಮಾಡಬೇಕು. ಅಲ್ಲಿ ರೈಟ್ ಸೈಡಲ್ಲಿ 3 ಡಾಟ್ ಇದೆಯಲ್ಲ, ಕ್ಲಿಕ್ ಮಾಡಿ ಅದರ ಮೇಲೆ ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಕಸ್ಟಮ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಅಲ್ಲಿ ಥಂಬ್ನೇಲ್ ಸೈಜ್ ಯೂಟ್ಯೂಬ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಇವಾಗ ಥಂಬ್ನೇಲ್ ಸೈಜು ರೆಡಿ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಬ್ಯಾಕ್ಗ್ರೌಂಡು ಯಾವ ಕಲರ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಲರ್ಸ್ ಇದೆ, ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಇಷ್ಟ ಬಂದಿದ್ದ ಕಲರ್ ಕೊಡ್ಕೋಬೋದು. ಗ್ರೇಡಿಯೆಂಟ್ಸ್ ಇದೆ, ಗ್ರೇಡಿಯೆಂಟ್ಸ್ನ ಕೊಡ್ಕೋಬೋದು. ಸೊ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಚೇಂಜ್ ಮಾಡ್ಕೋಬೋದು. ಅದಲ್ಲದೆ ಅಲ್ಲಿ ನಿಮಗೆ ಇಮೇಜಸ್ ಅಂತ ಸಿಗುತ್ತೆ. ಇಲ್ಲ ನಿಮ್ಮ ಗ್ಯಾಲರಿನಲ್ಲಿ ಇಮೇಜಸ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಇಮೇಜ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ಕೆಲವೊಂದು ಸ್ಟ್ರಕ್ಚರ್ಗಳಿದೆ. ಸೊ ನಾನು ಅದನ್ನು ಮೂರನೇದಿದೆ, ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನಮ್ಮ ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ಕೊಳ್ತೀನಿ. ನಂತರ ಅಲ್ಲಿ ಮೇಲ್ಗಡೆ ನಿಮ್ಮ ಗ್ಯಾಲರಿನಲ್ಲಿ ಇಮೇಜನ್ನು ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಿಮ್ಗೆ ಯಾವ ಇಮೇಜ್ ಬೇಕು, ಡಿಸೈನ್ ಬೇಕು, ಅದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ನೀವು ಇಲ್ಲಿ ಇಂಪೋರ್ಟಾಗಿ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲೊಂದು ಯೂಟ್ಯೂಬ್ ಲೋಗೋವನ್ನು ಹಾಕ್ಕೊಳ್ತೀನಿ. ಆನಂತರ ನನಗೆ ಬೇಕಾದಂಥ ಇಮೇಜ್ ಅಂದರೆ ನಿಮ್ಗೆ ಯಾವ ಟಾಪಿಕ್ ಇರುತ್ತೆ, ಥಂಬ್ನೇಲ್ನ ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತೀರಿ, ಆ ಥರದ ಇಮೇಜನ್ನು ನೀವು ಇಂಪೋರ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಕುಕ್ಕಿಂಗ್ಗೋಸ್ಕರ ಒಂದು ಇಮೇಜನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆನಂತರ ನಿಮಗೆ ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೋಬೋದು. ಕೆಲವೊಬ್ಬರು ತುಂಬ ಕಲರ್ಫುಲ್ಲಾಗಿ ಮಾಡ್ತಾರೆ, ತುಂಬ ಇಮೇಜಸ್ ಆ್ಯಡ್ ಮಾಡ್ತಾರೆ. ಸೊ ನಾನಿಲ್ಲಿ ಸಿಂಪಲ್ಲಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೆ ಟೆಕ್ಸ್ಟ್ ಬೇಕಾದರೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಕುಕ್ಕಿಂಗ್ ಯೂಸ್ ಮಾಡೋದ್ರಿಂದ ಕುಕ್ಕಿಂಗ್ಗೆ ನೇಮ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆ ಟೆಕ್ಸ್ಟನ್ನು ಟೈಪ್ ಮಾಡಿಕೊಂಡು ನಿಮ್ಗೆ ಅದಕ್ಕೆ ಬೇಕಾದಂಥ ಕಲರ್ನ ಕೊಡ್ಕೋಬೋದು. ನಿಮ್ಗೆ ಯಾವ ಇಷ್ಟ ಬಂದಿದ್ದ ಕಲರ್ನ ಕೊಡ್ಕೊಳ್ಳಿ. ನೋಡಿ, ಇಲ್ಲಿ ಬೋಲ್ಡು, ಇಟಾಲಿಕ್ಕು ಆಪ್ಷನ್ ಇದೆ. ಸೊ ಅದನ್ನು ಬೇಕಾದರೂ ಕೊಡ್ಕೊಳ್ಳಿ. ಆನಂತರ ಕೆಲವೊಂದು ಶಾಡೋಗಳಿದೆ, ಬ್ಯಾಕ್ಗ್ರೌಂಡ್ ಶಾಡೋ ಕೊಡ್ಕೋಬೋದು ಟೆಕ್ಸ್ಟಿಗೆ. ನೋಡಿ, ಇಲ್ಲಿ ಟೆಕ್ಸ್ಟ್ ಸ್ಟೈಲ್ ಇದೆ, ನಿಮ್ಗೆ ಯಾವ ಸ್ಟೈಲ್ ಬೇಕಾದರೂ ಕೊಡ್ಕೋಬೋದು. ನಿಮಗೆ ಹೇಗೆ ಯೂಸ್ ಆಗುತ್ತೆ ಹಾಗೆ ನಿಮ್ಮ ಕಂಟೆಂಟ್ಗೆ ಯಾವ್ದು ಬೇಕಾಗುತ್ತೆ ಅದನ್ನು ಕೊಡ್ಕೊಳ್ಳಿ. ಸೊ ನಾನಿಲ್ಲಿ ಇವಾಗ ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ನೀವು ಕಲರ್ ಯಾವ್ದು ಬೇಕೋ ನಿಮ್ಗೆ ಇಷ್ಟ ಬಂದಿದ್ದನ್ನು ಕೊಡ್ಕೊಳ್ಳಿ. ಮತ್ತು ಸೈಜನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ರೆಡ್ಯೂಸ್ ಮಾಡ್ಕೋಬೋದು, ಇನ್ಕ್ರೀಸ್ ಮಾಡ್ಬೋದು. ಇಲ್ಲಿ ನಿಮಗೆ ಕಲರ್ ಇದೆ, ಈಗ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಕೊಟ್ಕೊಳ್ಳಿ. ಸೊ ನಾನಿಲ್ಲಿ ರೆಡ್ ಕಲರ್ನ ಕೊಡ್ತಾಯಿದ್ದೀನಿ. ಮತ್ತು ಇಲ್ಲಿ ಸೈಜನ್ನು ಇನ್ಕ್ರೀಸ್ ಮಾಡಿ, ನೀವು ಮ್ಯಾನ್ಯಲಾಗಿ ಬೇಕಾದ್ರೂ ಮಾಡ್ಬೋದು, ಇಲ್ಲಾಂದರೆ ಟ್ಯೂಲ್ ಯೂಸ್ ಮಾಡಿಕೊಂಡು ಎಷ್ಟು ಬೇಕು ಅಷ್ಟನ್ನು ಇನ್ಕ್ರೀಸ್ ಮಾಡ್ಕೋಬೋದು. ತುಂಬ ಈಸಿ ಇದೆ, ಕೇವಲ ನಿಮಗೆ 5 ನಿಮಿಷದಲ್ಲಿ ರೆಡಿ ಆಗೋಗುತ್ತೆ. ಮತ್ತು ನಾನಿಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಎರಡರಲ್ಲೂ ಯೂಸ್ ಮಾಡ್ಕೊಳ್ತೀನಿ. ಮತ್ತು ಅಲ್ಲಿ ಟೆಕ್ಸ್ಟ್ ಎಡಿಟ್ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಟೆಕ್ಸ್ಟ್ ಬೇಕೋ, ನಿಮಗೆ ಕಂಟೆಂಟ್ ಏನಿದೆ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಆ ಟೆಕ್ಸ್ಟು ಬರುತ್ತೆ. ಇವಾಗ ಸೇಮು ಆ ಟೆಕ್ಸ್ಟಿಗೆ ಏನು ಬೇಕು ಕಲರ್ ನೀವು ಆ ಕಲರ್ನ ಕೊಡ್ಕೋಬೋದು. ಸೈಜ್ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಸೊ ನಾನಿಲ್ಲಿ ಈ ಟೆಕ್ಸ್ಟಿಗೆ ಇಂಗ್ಲೀಷಲ್ಲಿ ನಾನು ಬ್ಲೂ ಕಲರ್ನ ಸೆಲೆಕ್ಟ್ ಮಾಡಿ ಕೊಡ್ತೀನಿ. ತುಂಬ ಈಸಿ ಇದೆ ಮಾಡಲಿಕ್ಕೆ. ನಿಮಗೆ ಈ ಬೋಲ್ಡ್ ಅಂದರೆ ಬೋಲ್ಡ್ ಕೊಡ್ಬೋದು, ಇಟಾಲಿಕ್ಕು, ಅಂಡರ್ಲೈನು. ಸೊ ನಿಮ್ಗೆ ಯಾವ ಥರ ಬೇಕು ಆ ಥರನ ಕೊಡ್ಬೋದು. ಇಲ್ಲಿ ಟೆಕ್ಸ್ಟ್ ಸ್ಟೈಲ್ಸ್ ಇದೆ, ಡಿಫ್ರೆಂಟ್ ಸ್ಟೈಲ್ಸ್ ಇದ್ದಾವೆ, ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಸೈಜನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಸೆಂಟ್ರ್ ಬೇಕಾ ಸೆಂಟ್ರ್ ಇಟ್ಕೊಳ್ಳಿ, ಲೆಫ್ಟ್ ಬೇಕಾ ಲೆಫ್ಟ್ ಇಟ್ಕೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ ಇದನ್ನು ಇಟ್ಕೊಳ್ಳಿ. ನೋಡಿ ಈ ಥರ ನಿಮಗೆ ಒಂದು ಸಿಂಪಲ್ಲಾಗಿ 5 ನಿಮಿಷದಲ್ಲಿ ಥಂಬ್ನೇಲ್ ರೆಡಿ ಆಗುತ್ತೆ. ಸೊ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್, ಲೈಕ್, ಒಂದು ಕಮೆಂಟ್ ಮಾಡಿ. ಆನಂತರ ಇದನ್ನು ನೀವು ಸೇವ್ ಮಾಡಬೇಕು. ಇದು ಸೇವ್ ನೋಡಿ ಈ ಥರ ಬರುತ್ತೆ. ಇದನ್ನು ನಿಮ್ಮ ಗ್ಯಾಲಕ್ಸಿನಲ್ಲಿ ಸೇವ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಧನ್ಯವಾದಗಳು.